ಮಾಲಿಕೆ 6. ಮಾಲಿಕೆ ವಿಶೇಷ ಸಕ್ರಿಯ ಲೇಖಕಿಯರು. ತಿಂಗಳ ವಿಶೇಷ ಲೇಖಕಿ ನೇಮಿಚಂದ್ರ ಅವರ ಕಾದಂಬರಿಗಳು. ಪುಸ್ತಕ ಪರಿಚಯ 11. ಪುಸ್ತಕದ ಹೆಸರು ಬದುಕು ಬದಲಿಸಬಹುದು. ಅಂಕಣ ಸಂಗ್ರಹ 1. ಲೇಖಕರು ನೇಮಿಚಂದ್ರ. ಅಭಿಪ್ರಾಯ ಪಲ್ಲವಿ ಎಂ.ಆರ್. ಓದುತ್ತಿರುವವರು ಪಲ್ಲವಿ ಎಂ.ಆರ್. ಮಾನವನ ಬದುಕು ಹಲವು ಭಾವಗಳ ಮಿಶ್ರಣ. ಸೋಲು ಗೆಲುವು, ಸುಖ ದುಃಖ, ಸಮ್ಮಾನ ಅವಮಾನ ಇವುಗಳು ಎಲ್ಲ ಮನುಷ್ಯರ ಜೀವನದಲ್ಲಿ ಸಾಮಾನ್ಯ. ಆದರೆ ದುಃಖದ ಸನ್ನಿವೇಶಗಳು ಬಂದಾಗ ಮನುಷ್ಯ ಹೇಗೆ ವರ್ತಿಸುತ್ತಾನೆ, ಇತರರ ಸಂಕಷ್ಟಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತಾನೆ, ಅಪಮಾನಗಳನ್ನು ಎದುರಿಸಿ ಹೇಗೆ ಆತ್ಮವಿಶ್ವಾಸದಿಂದ ಮುಂದುವರಿಯುತ್ತಾನೆ ಎಂಬುದನ್ನು ಈ ಪುಸ್ತಕದಲ್ಲಿ ಲೇಖಕಿಯು ಹಲವು ಉದಾಹರಣೆಗಳ ಮೂಲಕ ಹೇಳಿದ್ದಾರೆ. ಸೋಲಿನಿಂದ ಕಂಗೆಟ್ಟಾಗ, ಅಪಮಾನದಿಂದ ಕುಸಿದಾಗ ಈ ಪುಸ್ತಕವನ್ನು ಓದಿದರೆ ಮನಸ್ಸಿಗೆ ಆತ್ಮವಿಶ್ವಾಸ ಮೂಡುವುದು ಸುಳ್ಳಲ್ಲ. ಸೋಲಿಲ್ಲದ ಮನೆಯ ಸಾಸಿವೆ ಎಂಬ ಬರಹದಲ್ಲಿ ಬರೀ ಗೆಲ್ಲುವುದೊಂದನ್ನೇ ನಮ್ಮ ಮಕ್ಕಳಿಗೆ ಹೇಳಿಕೊಟ್ಟು ಹೇಗೆ ಚಿಕ್ಕ ಸೋಲು ಸಹ ಅವರನ್ನು ಧೃತಿಗೆಡಿಸಿ ಆತ್ಮಹತ್ಯೆಯಂತಹ ದುಡುಕಿನ ನಿರ್ಧಾರಗಳನ್ನು ಕೈಗೊಂಡು ಬಿಡುತ್ತಿದ್ದಾರೆ ಎಂದು ಹೇಳುತ್ತಾ, ಮಕ್ಕಳು ಮಾತ್ರವಲ್ಲದೆ ಯುವಜನರೂ ಸಹ ಸೋಲು ಅವಮಾನಗಳನ್ನು ಎದುರಿಸಲು ಸಾಧ್ಯವಾಗದೆ ಬದುಕಿನಿಂದ ವಿಮುಖರಾಗುತ್ತಿರುವ ಬಗ್ಗೆ ಎಚ್ಚರಿಸುತ್ತಾ, ಕಲಿಸುವುದು ಹೇಗೆ ಸೋಲನ್ನು, ನೋವನ್ನು, ನಿರಾಶೆಯನ್ನು, ಕೆಲವೊಮ್ಮೆ ತಮ್ಮ ತಪ್ಪೇ ಇಲ್ಲದೆ ಮುಗಿಬೀಳುವ ಅಪಮಾನವನ್ನು ಎದುರಿಸುವುದನ್ನು, ಮುಗ್ಗರಿಸಿ ಬಿದ್ದರೂ ಎದ್ದು ಕೊಡವಿ ನಡೆಯುವ ತಾಕತ್ತನ್ನು, ಸತ್ತು ಮುಗಿಸದೆ ಇದ್ದು ಬದುಕುವ ದಿಟ್ಟತನವನ್ನು, ಮತ್ತೆ ಮತ್ತೆ ಪ್ರಾರಂಭಿಸಬಲ್ಲ ಛಲವನ್ನು ಕಲಿಸುವುದು ಹೇಗೆ ಎಂದು ಲೇಖಕಿಯು ಕೇಳಿದ್ದಾರೆ. ಬರೀ ಗೆಲುವೊಂದೇ ಜೀವನದ ಗುರಿ ಎಂಬಂತೆ ಮನೆ ಹಾಗೂ ಸಮಾಜ ಭಾವಿಸುತ್ತಿರುವ ಈ ಸಂದರ್ಭದಲ್ಲಿ ರೇಸ್ ಕುದುರೆಯಂತೆ ಓಡುತ್ತಿರುವ ನಾವು ಸಣ್ಣದಾಗಿ ಮುಗ್ಗರಿಸಿದರೆ ಜೀವನವೇ ಮುಗಿಯಿತೆಂದು ಭಾವಿಸುವ ಸಮಾಜ ಇವರೆಲ್ಲರನ್ನೂ ಎಚ್ಚರಿಸುತ್ತದೆ ಈ ಲೇಖನ. ಉಡುಗೊರೆ ಎಂಬುದು ಪ್ರದರ್ಶನದ ವಸ್ತುವಾಗಬಾರದು, ಪ್ರತಿಷ್ಠೆಯ ಪ್ರತೀಕವಾಗಬಾರದು. ಉಡುಗೊರೆಯು ಕೊಟ್ಟ ಹಾಗೂ ತೆಗೆದುಕೊಂಡ ವ್ಯಕ್ತಿಗಳ ನಡುವಿನ ಮಧುರ ಬಾಂಧವ್ಯದ ಗುರುತಾಗಬೇಕು. ಇಂದು ಉಡುಗೊರೆ ಕೊಡಲೇಬೇಕೆಂಬ ಒತ್ತಡವಾದರೂ ಏನು ಎಂದು ಲೇಖಕಿ ಕೇಳುತ್ತಾರೆ. ಉಡುಗೊರೆ ಪ್ರದರ್ಶನದ ವಸ್ತುವಲ್ಲ. ಇಂದಿನ ಕೊಳ್ಳುಬಾಕ ಸಂಸ್ಕೃತಿಯ ಪರಾಕಾಷ್ಠೆಯಲ್ಲಿ, ಜಾಹೀರಾತುಗಳ ಆರ್ಭಟದಲ್ಲಿ ಉಡುಗೊರೆ ಎಂಬುದು ಹಣದಿಂದ ಕೊಳ್ಳುವ, ಅತೀ ಹೆಚ್ಚು ಹಣದಿಂದ ಕೊಳ್ಳುವ ವಸ್ತುವಾಗುತ್ತಿದೆ ಎಂದು ಲೇಖಕಿಯು ಬೇಸರಿಸುತ್ತಾರೆ. ಜಗತ್ತು ಬದಲಾಗಬಹುದು ಎಂಬ ಬರಹದಲ್ಲಿ ನನ್ನೊಬ್ಬಳಿಂದ ಏನಾಗಬಹುದು ಎಂಬ ಸೋಮಾರಿತನದಲ್ಲಿರುವ ನಾವು ನಮ್ಮಿಂದಾಗುವ ಕೆಲಸವನ್ನೂ ಸಹ ಮಾಡದೆ ಮಲಗುತ್ತೇವೆ. ಅಮೆರಿಕದಲ್ಲಿ ವರ್ಣಭೇದ ನೀತಿಯ ವಿರುದ್ಧ ಹೋರಾಡಿದ ರೋಸಾ ಪಾರ್ಕ್, ತಿಹಾರ್ ಜೈಲನ್ನು ತಿಹಾರ್ ಆಶ್ರಮವಾಗಿ ಪರಿವರ್ತಿಸಿದ ಕಿರಣ್ ಬೇಡಿ, ಸಾಲು ಮರಗಳನ್ನು ನೆಡುತ್ತಾ ಹೋದ ತಿಮ್ಮಕ್ಕ ಇವರೆಲ್ಲ ಒಬ್ಬರಿಂದ ಏನಾಗಬಹುದು ಎಂದು ಕೂತಿದ್ದರೆ ಜಗತ್ತನ್ನು ಬದಲಿಸಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ಉದಾಹರಣೆಗಳ ಮೂಲಕ ಹೇಳಿದ್ದಾರೆ. ಮುಗಿಲು ಕೂಡ ಮಿತಿಯಲ್ಲ ಎಂಬ ಲೇಖನದಲ್ಲಿ ಜೋನಾಥನ್ ಎಂಬ ಹಾರಲು ಬಯಸುವ ಕಡಲು ಹಕ್ಕಿಯ ಕಥೆಯನ್ನು ಹೇಳುತ್ತಾ, ಸಾಮರ್ಥ್ಯಕ್ಕೆ ಮಿತಿ ಇದೆಯೇ, ಕನಸುಗಳಿಗೆ ಎಲ್ಲೆ ಇದೆಯೇ, ಪರಿಪೂರ್ಣತೆಗೆ ಮಿತಿ ಎಂಬುದಿಲ್ಲ ಎಂದು ಹೇಳಿದ್ದಾರೆ. ನಮ್ಮ ಬದುಕಿಗೆ ಇಲ್ಲದ ಬೇಲಿ, ಸರಹದ್ದು, ಎಲ್ಲೆಗಳನ್ನು ಹಾಕಿಕೊಳ್ಳುತ್ತೇವೆ. ಕಾಲ್ಪನಿಕ ಮಿತಿಗಳಲ್ಲಿ ಕನಸು ಕಾಣಲು ಹೆದರುತ್ತೇವೆ. ಮಿತಿಗಳು ಇರುವುದು ನಿಜ, ಆದರೆ ಅವು ಹೊರಗಿನ ಜಗತ್ತಿನಲ್ಲಿಲ್ಲ, ನಮ್ಮ ಮನಸ್ಸಿನಲ್ಲಿವೆ. ನಮ್ಮ ಮೇಲೆ ನಂಬಿಕೆ ಇರಲಿ, ಭರವಸೆ ಇರಲಿ, ಭರವಸೆ ಕಳೆದುಕೊಳ್ಳದ ಬದುಕು ಇರಲಿ. ಕನಸುಗಳ ಬೆನ್ನತ್ತುವ ಧೈರ್ಯದಿಂದ ಕನಸುಗಳನ್ನು ನನಸಾಗಿಸಲು ಬೆವರು ಸುರಿಸುವ ಪ್ರಯತ್ನವಿರಲಿ. ನಾವು ಪರಿಪೂರ್ಣತೆಯನ್ನು ಸಾಧಿಸಬಲ್ಲೆವು ಎಂದು ಹೇಳಿದ್ದಾರೆ. ದೇಹದ ಯಾವ ಭಾಗವೂ ಸ್ವಾಧೀನದಲ್ಲಿಲ್ಲದೆ ಕೇವಲ ಮೆದುಳು ಮಾತ್ರವೇ ಇದ್ದ ನ್ಯೂಟನ್ ಹಾಗೂ ಐನ್ಸ್ಟೀನ್ ಅನಂತರದ ಅತ್ಯಂತ ಪ್ರತಿಭಾವಂತ ಭೌತವಿಜ್ಞಾನಿ ಸ್ಟೀಫನ್ ಹಾಕಿಂಗ್ನ ಯಶೋಗಾಥೆಯನ್ನು ಬದುಕು ನಿನ್ನಲ್ಲೆಂಥ ಮುನಿಸು ಎಂಬ ಬರಹವು ಎಲ್ಲವೂ ಸರಿ ಇದ್ದು ಅದಿಲ್ಲ ಇದಿಲ್ಲ ಎಂದು ಕೊರಗುವ ನಮ್ಮನ್ನು ಎಚ್ಚರಿಸುವ ಮತ್ತೊಂದು ಲೇಖನ. ಆದದ್ದೆಲ್ಲ ಒಳಿತೇ ಆಯಿತು ಎಂಬ ಲೇಖನದಲ್ಲಿ ಬದುಕು ನಿಜಕ್ಕೂ ನಮಗೇನಾಯಿತು ಎಂಬುದಲ್ಲ, ನಮಗಾಗಿದ್ದಕ್ಕೆ ನಾವು ಹೇಗೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದೆವು, ಜೀವನವನ್ನು ಹೇಗೆ ಎದುರಿಸಿದೆವು ಎಂಬುದಾಗಿದೆ ಎಂದು ವಿವರಿಸಿದ್ದಾರೆ. ನಾವು ಅಷ್ಟಾಗಿ ಗಮನಿಸದ ಸಣ್ಣ ಪುಟ್ಟ ವಿಷಯಗಳು ಎಂದು ನಿರ್ಲಕ್ಷಿಸಿದ ವಿಷಯಗಳಾದ ಅಂಗಡಿಗೆ ಹೋಗುವಾಗ ಮರೆಯದೆ ಕೈಚೀಲ ಒಯ್ಯೋದು,
ನಮ್ಮ ಮನೆಯಿಂದ ಅಂತರ್ಜಲಕ್ಕೆ ಕೀಟನಾಶಕಗಳು ಹರಿಯದಂತೆ ಸಹಜ ಕೀಟನಾಶಕಗಳನ್ನು ಬಳಸುವುದು, ಹೀಗೆ ನಮ್ಮ ಮಿತಿಯಲ್ಲಿ ಪರಿಸರ ಹಾಗೂ ಸಮಾಜದ ಬಗ್ಗೆ ನಮಗಿರುವ ಕಳಕಳಿಯನ್ನು ಕಾರ್ಯರೂಪಕ್ಕೆ ಇಳಿಸುವ ಬಗ್ಗೆ ನಮ್ಮ ಗಮನವನ್ನು ಸೆಳೆಯುವ ಲೇಖನ ಏನಾದರೂ ಮಾಡಿ ದೂರಬೇಡಿ ಎಂಬ ಬರಹದಲ್ಲಿ ನಮ್ಮನ್ನು ಎಚ್ಚರಿಸಿದ್ದಾರೆ. ಅತ್ಯಂತ ಬಡತನದ ಹಿನ್ನೆಲೆಯಲ್ಲಿ ಬೆಳೆದು ಬಂದು ತಮ್ಮ ಕನಸನ್ನು ನನಸಾಗಿಸಿದ ರಾಜು ಭಾಟಿಯಾ ಅವರ ಜೀವನದ ಸಾಹಸಗಾಥೆ ಅವರೊಂದು ಉದಾಹರಣೆ ಎಂಬ ಬರಹದಲ್ಲಿದ್ದರೆ, ಅನಕ್ಷರಸ್ಥ ದಲಿತ ದಂಪತಿಗಳು ತಮ್ಮ 7 ಜನ ಹೆಣ್ಣು ಮಕ್ಕಳನ್ನು ಇನ್ನಿಲ್ಲದಂತೆ ಓದಿಸಿದ, ಅವರಲ್ಲಿ ಒಬ್ಬರಾದ ಕಿದ್ವಾಯಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಪ್ರೊಫೆಸರ್ ಆಗಿರುವ ಡಾಕ್ಟರ್ ವಿಜಯಲಕ್ಷ್ಮಿ ಅವರ ಸಾಹಸಗಾಥೆ ಬನ್ನಿ ಸಾಧನೆಯ ರಂಗಕ್ಕೆ ಎಂಬ ಬರಹದಲ್ಲೂ, ಬದುಕಿನಲ್ಲಿ ನಡೆದ ದುರಂತಗಳನ್ನು ಮೆಟ್ಟಿ ನಿಂತ ಕಮಲ್ ಮತ್ತು ಹರ್ಪ್ರೀತ್ ಅಹ್ಲುವಾಲಿಯಾ ಬಗ್ಗೆ ಮರಳಿ ಬದುಕಿಗೆ ಈ ಪಯಣ ಎಂಬ ಬರಹದಲ್ಲಿ ಉಲ್ಲೇಖಿಸಿದ್ದಾರೆ. ಇಲ್ಲಿ ಯಶಸ್ಸಿನ ಕಥೆಗಳ ನಿಧಿಯೇ ಇಲ್ಲಿದೆ. ಈ ಪುಸ್ತಕದ ಓದು ಯಾವುದೇ ವ್ಯಕ್ತಿತ್ವ ವಿಕಸನದ ಶಿಬಿರಕ್ಕಿಂತ ಕಡಿಮೆಯಿಲ್ಲ. ಒಮ್ಮೆ ನೀವು ಓದಿ ಬದುಕನ್ನು ಸವಿಯುವ ಬೇರೊಂದು ರೀತಿಯನ್ನು ಕಂಡುಕೊಳ್ಳಿ. ಧನ್ಯವಾದಗಳು.